ಬದುಕಿ ನಿಮ್ಮ ಮುಂದೆ ನಾವಿಬ್ಬರು ಇಷ್ಟು ಧೈರ್ಯವಾಗಿ ಇಷ್ಟು ಖುಷಿಯಾಗಿ ಇವತ್ತು ಕೂತಿದ್ದೀವಿ ಅಂದರೆ ಅದಕ್ಕೆ ನಿಮ್ಮ ಮೆಸೇಜಸ್ಸೇ ಕಾರಣ. ನನ್ನ ಏನು ಅಂದರೆ ಇನ್ಮೇಲೆ ನಮ್ದಾಯಿತು, ನಮ್ಮ ಪಾಡಾಯಿತು ಅಷ್ಟೇ. ಹೌದು, ಅಲ್ಲಿಗೆ ಸಾಕು. ಯಾಕೆಂದರೆ ಈ ಇದು ನೋಡ್ತಾ ಇದ್ರೆ ಯಾರು ಬೇಡಕ್ಕೆ ಅವರೇ ಮಾಡಿದಾಗ ಹೊರಗಿನವ್ರು ಮಾಡಲ್ಲ ಅನ್ನೋ ಯಾವುದೇ ಒಂದು ಯೋಚನೆ ನಾವಿಲ್ಲ. ಇನ್ನೊಂಥರ ನನ್ನ ಲೈಫ್ಗೆ ಲಕ್ಕಿ ಇದ್ದಂಗೆ. ಮಳೆ ಇದೆ, ಹಾಗಾಗಿ ನಾವು ಸೈಡ್ಗೆ ಹಾಕ್ಬಿಟ್ವಿ ಅಷ್ಟು. ಈಗ ಆಲ್ರೆಡಿ ಒಂದು ಬ್ಯಾಚ್ ಕಿತ್ತಿದ್ದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಆ್ಯಂಡ್ ಇಷ್ಟು ದಿನ ನಮ್ಮ CRDsನ ನೀವು ನೋಡ್ತಾ ಇದ್ರಿ. ನಾವಿಬ್ಬರು ಏನು ನಮ್ಮ ಲೈಫಲ್ಲಿ ನಡೀತು ಜರ್ನಿ ಅದನ್ನು ಹಾಕಿದ್ವಿ. ಸೊ ಎಲ್ರಿಗೂ ಬೇಜಾರಾಗಿದ್ದರೆ ಸಾರಿ, ಇವಳೇನಪ್ಪ ಬರೀ ಸ್ಯಾಡ್ ನ್ಯೂಸೇ ಹಾಕಿದ್ದಾಳೆ ಅಂತ ಅಂದ್ಕೊಬೇಡಿ. ಎಲ್ಲರೂ ಯಾರೋ ಹಂಗೆ ಅಂದ್ಕೊಂಡಿಲ್ಲ. ಸೊ ನನಗೆ ಆ ಥರ ಫೀಲ್ ಆಯಿತು. ಬ್ಯಾಕ್ ಟು ಬ್ಯಾಕ್ ಬರೀ ಆ ವಿಷಯದ ಬಗ್ಗೆನೇ, ನಾನು ಮೋಸ ಆಗಿದ್ರ ಬಗ್ಗೆನೇ ವೀಡಿಯೋಸ್ ಹಾಕಿರೋದ್ರಿಂದ ನನಗೆ ಆ ಥರ ಫೀಲ್ ಆಯಿತು. ಆ್ಯಂಡ್ ಯಾರೆಲ್ಲ ನನಗೆ ಮೆಸೇಜಸ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಆ್ಯಂಡ್ ತುಂಬ ಜನ ಮೆಸೇಜಸ್ ಮಾಡಿರೋದ್ರಲ್ಲಿ 100 ಮೆಸೇಜ್ ಅಂತ ಅಂದರೆ ಒಂದು 70% ಎಲ್ಲ ಅವ್ರದ್ದು ಸೇಮ್ ಇದೇ ಥರ ಪ್ರಾಬ್ಲಮ್ ಆಗೈತೆ. ಹೌದು. ಆ್ಯಂಡ್ ಅದು ನನಗೆ ಸಖತ್ತು ಬೇಜಾರಾಯಿತು. ಸೊ ಲೈಫಲ್ಲಿ ನಮ್ಮ ಒಬ್ಬ ಜನ್ಮದಾತನೇ ನಮಗೆ ಮೋಸ ಮಾಡಿದ್ದಾನೆ ಇಷ್ಟೆಲ್ಲ ಮಟ್ಟಿಗೆ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ತುಂಬ ಜನ ಇಲ್ಲಿ ಮೇಜರು ಹೆಣ್ಮಕ್ಳಿಗೇ ಮೋಸ ಆಗಿರೋದು ಪೇರೆಂಟ್ಸ್ ಕಡೆಯಿಂದ. ಸೊ ನಾನು ನಿಜವಾಗೂ ಆಶ್ಚರ್ಯ ಆಯಿತು. ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅವ್ರಿಗೆ ಹೇಳ್ಕೊಳ್ಳೋಕ್ಕೂ ಇಲ್ಲ. ಕೆಲವೊಬ್ಬರು ಅಕ್ಕ ನಿಮ್ಗಾರೋ ಹಸ್ಬೆಂಡು ಸಪೋರ್ಟಿವ್ ಆಗಿದ್ದಾರೆ, ನಮ್ಗೆ ಅದೂ ಇಲ್ಲ, ನಮ್ಮ ಮಕ್ಕಳಿದ್ದಾರೆ, ನಮ್ಮ ಪೇರೆಂಟ್ಸು ಸಪೋರ್ಟಿವ್ ಆಗಿಲ್ಲ, ಮೋಸ ಮಾಡಿದ್ದಾರೆ ಅಂತೆಲ್ಲ ಹೇಳಿದಾಗ ನಂಗೆ ಸಖತ್ ಬೇಜಾರಾಯಿತು. ಹೆಣ್ಮಕ್ಳಿಗೆ ಫೈಟ್ ಮಾಡೋವಂಥದ್ದಿಲ್ಲ, ಹೆಣ್ಮಕ್ಳಿಗೆ ನೀವು ಕೋರ್ಟ್ಗೆ ಹೋಗಿ ತೊಗೊಳ್ಳಿ ಅಂತಾರೆ. ಅದೇ ಗಂಡು ಮಕ್ಕಳು ನಮ್ಮ ಜಾಗದಲ್ಲಿದ್ದಾಗ ಅದು ಕಥೆನೇ ಬೇರೆ ನಡೆದಿರುತ್ತೆ. ಸೊ ತುಂಬ ಜನ ನನಗೆ ಧೈರ್ಯ ಹೇಳಿದ್ದೀರ. ನಮ್ಮ ಒಂದು ಲೈಫಲ್ಲಿ ನಮ್ಮ ಜೊತೆ ಯಾರು ಚೆನ್ನಾಗಿದ್ರು, ನಾವು ಚೆನ್ನಾಗಿದ್ದಾಗ, ನಾವೆಲ್ಲರೂ ನಮ್ಮ ಜೊತೆ ಇದ್ದಾಗ ಯಾರು ಬಂದು ನಮಗೆ ಖುಷಿ ಟೈಮಲ್ಲಿ ಇದ್ದರು ಅವರೆಲ್ಲ ಇವತ್ತು ನಮಗೆ ಪ್ರಾಬ್ಲಮ್ಸ್ ಆಗಿದೆ ಅಂದಾಗ ಒಬ್ಬರು ಕೂಡ ನಮ್ಮ ಹತ್ರ ಬಂದು ಧೈರ್ಯವಾಗಿರಿ ಅಂತ ಹೇಳ್ದವ್ರಿಲ್ಲ. ಎಲ್ಲ ಆಡ್ಕೊಳ್ಳೋರೇ ಓ ಹಿಂಗಾಯ್ತಂತೆ, ಹಿಂಗಾಗ್ಬಿಡ್ತಂತೆ, ನಿಜನಾ ಅಂತ ನಿಜ ಅಂತ ಗೊತ್ತಿದ್ರು ನಮ್ಮ ಹತ್ರ ಕ್ವಶನ್ಸ್ ಮಾಡಿರೋರಿದ್ದಾರೆ. ಸೊ ಒಬ್ಬ ಮನುಷ್ಯ ಕೆಳಗಡೆ ಬಿದ್ದಾಗಲಿ ಅಥವಾ ಒಂದೊಂದು ಡಿಪ್ರೆಷನಲ್ಲಿದ್ದಾಗಲಿ ಅವರು ದುಡ್ಡು ಕಾಸು ಒಡವೆ ಮನೆ ಏನೂ ಕೇಳಲ್ಲ. ಅವ್ರಿಗೆ ಬೇಕಾಗಿರೋದು ಒಂದು 4 ಒಳ್ಳೆ ಮಾತು ಆ್ಯಂಡ್ ತುಂಬ ಧೈರ್ಯ ಬೇಕು. ಆ ಟೈಮಲ್ಲಿ ಧೈರ್ಯ ಕೊಡೋರಿಲ್ಲ ಅಂದರೆ ಎಷ್ಟೊಂದು ಸೂಸೈಡ್ಗಳು ಆಗ್ಬಿಟ್ಟಿದೆ. ನನಗೆ ಈ ಟೈಮಲ್ಲಿ ನಿಮ್ಮ ಮಾತುಗಳು, ನಿಮ್ಮ ಮೆಸೇಜಸ್ಸು, ನಿಮಗಾಗಿರೋ ಕಷ್ಟ ಹೇಳ್ಕೊಂಡಾಗ ನಮ್ಗೆ ಈ ಥರ ಕಷ್ಟ ಇದೆ, ದಯವಿಟ್ಟು ನೀವು ಧೈರ್ಯವಾಗಿರಿ, ನಾವೇ ಈ ಥರ ಬದುಕಿದ್ದೀವಿ, ನಾಳೆ ನಿಮ್ಗೆ ಒಳ್ಳೆ ಟೈಮ್ ಬರುತ್ತೆ, ವೆಯ್ಟ್ ಮಾಡಿ ಆ್ಯಂಡ್ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನೀವು ನನಗೆ ಮೆಸೇಜಸ್ನ ಮಾಡಿದ್ದೀರಾ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಬದುಕಿ ನಿಮ್ಮ ಮುಂದೆ ನಾವಿಬ್ಬರು ಇಷ್ಟು ಧೈರ್ಯವಾಗಿ ಇಷ್ಟು ಖುಷಿಯಾಗಿ ಇವತ್ತು ಕೂತಿದ್ದೀವಿ ಅಂದರೆ ಅದಕ್ಕೆ ನಿಮ್ಮ ಮೆಸೇಜಸ್ಸೇ ಕಾರಣ. ನಾನು ಐ ಸ್ವೇರ್ ಹೇಳ್ತೀನಿ, ನಿಮ್ಮ ಮೆಸೇಜಸ್ನ ನಾನು ಓದಿ ಒಬ್ಬೊಬ್ಬರ ಮೆಸೇಜ್ನ ನಾನು 10 ಟೈಮ್ಸ್ ರಿಪೀಟ್ ಮಾಡಿ ನಾನು ಬರೋ ಮೆಸೇಜಸ್ಸೇ ಕಿರಣನ ಜೊತೆನ ಕೂತ್ಕೊಂಡು ಓದಿದ್ದೀನಿ ನಾನು. ಕೆಲವರು ನನಗೆ ಫೋನ್ ಕಾಲ್ಸ್ ಕೂಡ ಮಾಡಿ ಅಂತ ನನಗೆ ಮೆಸೇಜಸ್ ಮಾಡಿದ್ದೀರಾ. ಆ್ಯಂಡ್ ನನಗೆ ಈ ಒಂದು ಡಿಪ್ರೆಷನ್ ಟೈಮಲ್ಲಿ ನನಗೆ ಮಾಡೋಕ್ಕಾಗಿಲ್ಲ. ಖಂಡಿತ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಕಾಲ್ಸ್ನೂ ಮಾಡ್ತೀನಿ. ಆ್ಯಂಡ್ ನಾನಿವತ್ತು ನಾನು ನನ್ನ ಗಂಡ ನಿಮ್ಮ ಮುಂದೆ ಇಷ್ಟೊಂದು ಖುಷಿಯಾಗಿ ಶೇರ್ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ನಿಮ್ಮ ಒಂದು ಮೆಸೇಜಸ್, ನಿಮ್ಮ ಒಂದು ಧೈರ್ಯ. ಕೆಲವರು ಹೇಳಿದ್ದೀರಾ 99% ಇವತ್ತು ಸುಳ್ಳು ಗೆದ್ದಿರ್ಬೋದು, 1% ಆದರೂ ನಾಳೆ ಸತ್ಯ ಅನ್ನೋದು ಗೆದ್ದೇ ಗೆಲ್ಲುತ್ತೆ, ನೀವು ಮುಂದೆ ಬಂದೇ ಬರ್ತೀರಾ, ಒಂದಿನ ಸತ್ಯದ ದಾರಿ ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳಿದ್ದೀರಾ. ಸೊ ಅಷ್ಟೊಂದು ಧೈರ್ಯದ ಮಾತು ಹೇಳಿದ್ದಕ್ಕೆ ನನಗೆ ತುಂಬ ಥ್ಯಾಂಕ್ಸ್. ಇವತ್ತು ಒಬ್ಬ ಮನುಷ್ಯನಿಗೆ ಯಾರೂ ಇಲ್ಲ, ಹೇಳ್ಕೊಡೋಕೆ ಯಾರೂ ಇಲ್ಲ ಅಂದಾಗ ನನಗೆ ಸಿಕ್ಕಿದ ಪ್ಲ್ಯಾಟ್ಫಾರ್ಮ್ ಇದೊಂದೇ. ನನಗೆ ಏನಾಗಿದೆ, ನನ್ನ ಲೈಫಲ್ಲಿ ಏನು ನಡೀತಾ ಇದೆ, ಏನೇನು ಮೋಸ ಆಯಿತು, ಸೊ ಪೇರೆಂಟ್ಸಿಂದನೂ ಮೋಸ ಆಗುತ್ತಾ, ನೀವು ಹುಷಾರಾಗಿರಿ ಅನ್ನೋದಕ್ಕೆ ನಾನು ಈ ಪ್ಲ್ಯಾಟ್ಫಾರ್ಮಲ್ಲಿ ನಾನು ನಿಮಗೆ ಹೇಳಿದ್ದು. ಸೊ ನೀವು ಅದಕ್ಕೆ ನನಗೆ ಇಷ್ಟೊಂದು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದೀರಾ. ಆ್ಯಂಡ್ ನಿಮ್ಮ ಒಂದು ಋಣನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ನಮ್ಮವರು ಯಾರೂ ನನ್ನ ಹತ್ರ ಬಂದಿಲ್ಲ. ಸೊ ಇವತ್ತು ನೀವುಗಳು ನನಗಿಷ್ಟೊಂದು ಮೆಸೇಜಸ್ ಮಾಡಿ ನನ್ನ ಒಂದು ಡಿಪ್ರೆಷನ್ ಮೂಡಿಂದ ಇವತ್ತು ಈ ಒಂದು ಮಟ್ಟಕ್ಕೆ ನಾನು ತಂದಿದ್ದೀರಾ ಅಂದರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂಗೆ ವೀಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಬಟ್ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಂಟೆಂಟು, ಬೇರೆ ನಮ್ಮದೇನೋ ಪ್ಲ್ಯಾನಿಂಗ್ಸ್ ಇದೆ. ಅಂದರೆ ಜನಗಳು ಒಳ್ಳೇದು ಮಾಡೋ ರೀತಿ ಏನೋ. ಈಗ ನಾವಂತೂ ಈ ಥರ ಬೇರೆಯವರಿಂದ ಮೋಸ ಬಂದಿದ್ದೀವಿ. ಬಟ್ ನನ್ನ ಕೈಲಿ ಏನಾಗುತ್ತೆ ಅದನ್ನ ಜನಗಳು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದೇ ರೀತಿ ಸಪೋರ್ಟ್ ಮಾಡಿ. ಬಟ್ ಯಾರ್ಯಾರು ಎಲ್ಲ ಮೆಸೇಜ್ ಮಾಡಿದ್ದೀರಾ, ಎಲ್ಲರೂ ಕಾಮೆಂಟ್ಸ್ ಹಾಕಿದ್ದೀರಾ, ಲೈಕ್ ಮಾಡಿದ್ದೀರಾ, ಅವರೆಲ್ರಿಗೂ ಥ್ಯಾಂಕ್ಸ್. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ.
ಸೊ ಕೆಲವೊಂದು ಸಲ ದೇವರು ಬೇರೆಯವ್ರ ರೂಪದಲ್ಲಿ ಬಂದು ನಮಗೆ ಮೋಟಿವೇಟ್ ಮಾಡ್ತಾನಂತೆ. ಸೊ ನಾನು ಈ ಯೂಟ್ಯೂಬ್ ಚಾನಲ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಹೊಗಳಿಕೆ ತೆಗಳಿಕೆ ಆಗಲೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ ಇದನ್ನೆಲ್ಲ ಕೇಳ್ಬಿಟ್ಟಿದ್ದೀನಿ. ಬಟ್ ಏನು ಅಂದರೆ ಕೆಲವರು ನಮ್ಮ ಜೊತೆಲೇ ಇರ್ತಾರೆ, ಅವ್ರು ನಮಗೆ ಸಪೋರ್ಟ್ಗೆ ಬರಲ್ಲ. ಅವಾಗ ನಾವು ಯಾರ ಹತ್ರ ಕಷ್ಟ ಹೇಳ್ಕೋಬೇಕು, ಯಾರ ಹತ್ರ ಇದು ಮಾಡಬೇಕು. ಈಗ ನಿಮಗೆ ಒಂದು ವೀಡಿಯೋ ಮಾಡಿ ಹಾಕಿದ್ರೆ ಅದರಿಂದ ಎಷ್ಟು ನೋಡಿ ಒಬ್ಬೊಬ್ರು 100 ಮೆಸೇಜು ಒಂದೊಂದು ಇದಕ್ಕೆ ಬಂದೈತೆ. ಅವರೇ ಸಾಕು ಒಂದು ಸಪೋರ್ಟಿವ್ ಇನ್ಸ್ಪಿರೇಷನ್ನು. ಮತ್ತು ನಾವು ಏನೋ ನೆಕ್ಸ್ಟ್ ನಮ್ಗೆ ಯಾರೋ ಒಬ್ಬರು ಈ ಥರ ರೆಸ್ಪಾನ್ಸ್ ಮಾಡೋರು ಅವರಲ್ಲಪ್ಪ ಅನ್ನೋದು ಒಂದು ನಂಬಿಕೆ, ಅದೇ ಸಾಕು. ಹೌದು. ಸೊ ಕೆಲವೊಂದು ಸಿಚುವೇಶನಲ್ಲಿ ನಾನು ನಿಮ್ಗೆ ಹಾಗೆ ಹೇಳ್ದಂಗೆ ದೇವರು ಬೇರೆ ರೂಪದಲ್ಲಿ ಬರ್ತಾರೆ. ನಾನೇನಿದನ್ನು ನಂಬ್ತೀನಿ, ಬಿಲೀವ್ ಮಾಡ್ತೀನಿ ಅಂದರೆ ನಿಮ್ಮ ರೂಪದಲ್ಲೇ ನನಗೆ ಅಷ್ಟೊಂದು ಜನದಿಂದ ನನಗೆ ಮೋಟಿವೇಟ್ ಮಾಡಿರ್ಬೋದು. ಸೊ ಇವತ್ತು ನಾನು ಏನು ಕಳ್ಕೊಂಡೆ ಅನ್ನೋದಕ್ಕಿಂತ ನಾನು ನಿಮ್ಮನ್ನೆಲ್ಲ ಏನು ನೀವು ಮೆಸೇಜಸ್ ಮಾಡಿದ್ದೀರ ಅದರಲ್ಲಿ ಒಬ್ಬೊಬ್ಬರನ್ನಾದರೂ ನಾನು ಸಂಪಾದನೆ ಮಾಡಿದ್ದೀನಿ ಅನ್ನೋದೊಂದು ಖುಷಿ ಇದೆ. ಆ್ಯಂಡ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಕ್ಕೆ ನಮ್ಮಿಬ್ರಿಗೂ ಸಾರ್ಥಕತೆ ಅಂತ ಅನಿಸಿದೆ. ನೀವೆಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಈಗ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಎಲ್ರಿಗೂ ಅಷ್ಟೇ ಕೊನೆವರೆಗೂ ಚಿರನುಡಿಯಾಗಿ ನಾವಿಬ್ಬರು ಇರೋಕ್ಕೆ ಇಷ್ಟಪಡ್ತೀವಿ. ಯಾರೆಲ್ಲ ನಿಮಗೆ ನೀವು ಹೇಳಿದ ಮತ್ತು ನಿಮಗೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ನೀವು ನಮ್ಮ ಸಪೋರ್ಟ್ ಇಲ್ಲ, ಎಷ್ಟೋ ಜನ ಹೆಣ್ಮಕ್ಳಿಗೆ ಹೇಳ್ಕೊಳಕ್ಕಾಗಲ್ಲ. ಸೊ ನೀವು ಎಲ್ಲೇ ಹೋಗಿ ಯಾವ ಸ್ಟೇಜಲ್ಲೇ ನಮ್ಮ ತಂದೆ ತಾಯಿಯಿಂದ ನಮ್ಗೆ ಮೋಸ ಆಗಿದೆ ಅಂತ ಹೇಳಿದ್ರೆ ಯಾರೂ ನಂಬಲ್ಲ. ಸೊ ಮೆಜಾರಿಟಿ ಅವ್ರ ಮೇಲೆ ಇರುತ್ತೆ. ಅವ್ರ ತಂದೆ ತಾಯಿ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೆ ಬಂದಿದೆಯಾ, ತಂದೆ ತಾಯಿನೇ ಸರಿ ನಮಗೆ, ಅವ್ರ ಮೇಲೆ ನೀವು ಇದು ಮಾಡಿ, ಬಟ್ ತಪ್ಪು ಸರಿ ಯಾರು ನೋಡಲ್ಲ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಹುಷಾರಾಗಿರಿ. ಯಾರಿಂದ ಯಾವ ಟೈಮಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಬಟ್ ತಾಯಿ ಅನ್ನೋಳಿಂದ ಯಾವತ್ತೂ ಮೋಸ ಆಗಲ್ಲ. ತಾಯಿ ಈ ಜಾಗದಲ್ಲಿ ನಮ್ಮ ತಾಯಿ ಇದ್ದಿದ್ರೆ, ತಂದೆ ಇಲ್ಲ ಅಂದಿದ್ರೆ ನಮ್ಮ ತಾಯಿ ಯಾವತ್ತೂ ನಮಗೆ ಮೋಸ ಮಾಡ್ತಿರ್ಲಿಲ್ಲ. ಬಟ್ ತಂದೆ ಮಾಡಿದ್ದಾರೆ. ಸೊ ಅವ್ರು ಮಾಡಿದ ಕರ್ಮ ಅವ್ರು ಊಟ ಮಾಡ್ತಾರೆ ನೀವು ಹೇಳ್ದಂಗೆ. ಸೊ ನೀವು ಯಾರೆಲ್ಲ ಇವತ್ತು ನನ್ನ ಥರ ಸುಳಿಯಲ್ಲಿ ಸಿಕ್ಕಿದ್ದೀರಾ ಅವ್ರಿಗೆಲ್ಲ ನಾನು ನೀವು ಹೇಳೋ ಮಾತೇ ಹೇಳ್ತಾ ಇದ್ದೀನಿ. 99% ಸುಳ್ಳು ಇವತ್ತು ಮೆರಿತಾ ಇದ್ರು, 1% ನಿಮ್ಮ ಸತ್ಯ ಒಂದಲ್ಲ ಒಂದಿನ ಬರುತ್ತೆ. 99 ದಿನ ಅವ್ರದ್ದಾದರೆ ಒಂದಿನ ನಮ್ಗೆ ಬಂದೇ ಬರುತ್ತೆ. ಸೊ ಅಲ್ಲಿವರೆಗೂ ಎಲ್ಲರೂ ವೆಯ್ಟ್ ಮಾಡೋಣ, ಎಲ್ಲರೂ ಧೈರ್ಯವಾಗಿರಿ. ಎಷ್ಟೊಂದು ಜನ ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲರೂ ಮೆಸೇಜಸ್ ಮಾಡಿದ್ದೀರಾ. ಸೊ ನಿಮ್ಮ ಮೆಸೇಜಸ್ಸೇ ನನಗೆ ಇವತ್ತು ಮೋಟಿವೇಟ್ ಆಗೋಕ್ಕೆ ಇದಾಗಿದೆ. ಇವತ್ತಿಂದ ನಾವು ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲನೂ ನಾನು ನಿಮ್ಮ ಹತ್ರ ನಾನು ಸ್ಟೆಪ್ ಬೈ ಸ್ಟೆಪ್ ಹೊಸ ಜರ್ನಿ ಅನ್ನೋದಕ್ಕಿಂತ ಏನು ಅಂದರೆ ಇನ್ಮೇಲೆ ನಮ್ದಾಯಿತು, ನಮ್ಮ ಪಾಡಾಯಿತು ಅಷ್ಟೇ. ಹೌದು, ಅಲ್ಲಿಗೆ ಸಾಕು. ಯಾಕೆಂದರೆ ಈ ಇದು ನೋಡ್ತಾ ಇದ್ರೆ ಯಾರು ಬೇಡಕ್ಕೆ ಬೇಡ ಸ್ವಾಮಿ ಅನಿಸ್ಬಿಟ್ಟೆ. ಮನೆಯವರೇ ಮಾಡಿದಾಗ ಹೊರಗಿನವ್ರು ಮಾಡಲ್ಲ ಅನ್ನೋ ಯಾವುದೇ ಒಂದು ಯೋಚನೆ ನಾವಿಲ್ಲ. ಸೊ ಇಂಥ ಟೈಮಲ್ಲೇ ನಮ್ಮ ಕೈ ಹಿಡದೆ ಇದ್ದವರು, ಇಂಥ ಟೈಮಲ್ಲಿ ನಾವೇನೋ ಅವ್ರ ಹತ್ರ ದುಡ್ಡು ಕಾಸು ಮನೆ ಏನೂ ಕೇಳಲ್ಲ. ಸೊ ಈ ಟೈಮಲ್ಲೇ ನಮಗೊಂದು ಧೈರ್ಯ ಹೇಳಲಿಲ್ಲ. ಸೊ ನೀವುಗಳು ತುಂಬ ಧೈರ್ಯ ಹೇಳಿದ್ದೀರಾ ಆ್ಯಂಡ್ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ನಾವಿಬ್ಬರು. ಸೊ ಇದ್ರ ಮೇಲೆ ನಾನು ನಿಮಗೆ ಏನೂ ಹೇಳೋಕ್ಕಾಗಲ್ಲ. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಇವತ್ತು ಪ್ಲ್ಯಾನಿಂಗ್ ಏನಂದರೆ ನಾವು ಜಾನಿ ಸಾಕಿದ್ವಿ ಅಂತ ಹೇಳಿದ್ವಿ. ಆ ಮನೆಯಿಂದ ನಮ್ಮನ್ನು ಆಚೆ ಹಾಕ್ದಂಗೆ ಜಾನಿನೂ ಬಿಚ್ಚಿ ಓಡಿಸ್ಬಿಟ್ರು. ಸೊ ಆ ಟೈಮಲ್ಲಿ ಅವರು ನಮ್ಮನ್ನು ದೂರ ತಳ್ದಂಗೆ ನಾನು ಅದನ್ನು ದೂರ ತಳ್ಳೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅಂಕನಹಳ್ಳಿಗೆ ತೊಗೊಂಡೋಗ್ಬಿಟ್ಟಿದ್ವಿ ಇವ್ರ ಅಜ್ಜಿ ಮನೆಗೆ. ಇವಾಗ ನಾವು ಅವನನ್ನು ಅವಾಗವಾಗ ನೋಡೋಕ್ಕೆ ಹೋಗ್ತೀವಿ. ಅವನನ್ನು ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಅಲ್ಲಿಂದ ಈಗ ಈಸ್ಕೊಂಬರ್ಬೋದು, ಈಗಿರೋ ಮನೆ ದೊಡ್ಡದಾಗೆ ಇದೆ. ಸೊ ನಾವು ಅವನ್ನ ಇನ್ನೊಬ್ರು ತಗೊಟ್ಟು ಅವ್ರು ಚೆನ್ನಾಗಿ ಸಾಕಿ, ಅವರು ಚೆನ್ನಾಗಿ ಸಾಕಿದ್ದಾರೆ ಪಾಪ. ಅವರು ಏನು ತೊಂದರೆ ಇಲ್ಲ, ನಮಗಿಂತ ಚೆನ್ನಾಗಿ ಸಾಕಿದ್ದಾರೆ. ಆ್ಯಂಡ್ ಅಲ್ಲಿಂದ ಅವನ್ನ ಕರ್ಕೊಬಂದಾಗ ಅವ್ರಿಗೂ ನಮ್ಮ ಥರನೇ ನೋವಾಗುತ್ತೆ. ಸೊ ಅವ್ನು ಅಲ್ಲೇ ಚೆನ್ನಾಗಿರಲಿ ಆ್ಯಂಡ್ ನಾವು ಅವನ್ನ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅವ್ನು ನನಗೆ ತುಂಬ ಲೈಫಲ್ಲಿ ಲಕ್ಕಿ. ಸೊ ಅವನು ಬಿಚ್ಚೋಡಿಸ್ಬಿಟ್ರು. ಹಾಗಾಗಿ ಅವನಲ್ಲಿ ಚೆನ್ನಾಗಿದ್ದಾನೆ. ಅವನನ್ನು ನೋಡೋಕ್ಕೆ ಹೋಗೋಣ ಅಂತ ನಾವಿಬ್ಬರು ಇವತ್ತು ಅಂಕನಹಳ್ಳಿಗೆ ಹೋಗೋಣ, ಅಲ್ಲೆಲ್ಲ ಓಡಾಡ್ಕೊಂಡು ಬರೋಣ ಅಂತ ಆಚೆ ಹೋಗ್ತಾ ಇದ್ದೀವಿ. ಫುಲ್ಲು ವೀಡಿಯೋಸ್ನ ನೀವು ನೋಡಿ ನಮಗೆ ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಸೊ ನೀನು ಏನೋ ಹೇಳಬೇಕು ಅಂತಿದ್ದಲ್ಲ ಅವರಿಗೆ ಏನಿಲ್ಲ, ಎಲ್ಲರೂ ಮೆಸೇಜ್ ಮಾಡಿದವರು ವೀಡಿಯೋಸ್ ನೋಡಿದ್ರು ಎಲ್ರಿಗೂ ತುಂಬ ಧನ್ಯವಾದಗಳು. ಹೀಗೆ ನೋಡ್ತಾ ಇರಿ. ಮುಂದಿನ ದಿನ ಇದೇ ಥರ ಬೇರೆ ಬೇರೆ ಕಂಟೆಂಟ್ ಇರೋ ಅಂಥ ವೀಡಿಯೋಸ್ನ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು. ಫುಲ್ ವೀಡಿಯೋಸ್ನ ಇವತ್ತು ಸಂಡೇ ಆಗಿರೋದ್ರಿಂದ ಬಿರಿಯಾನಿ ಮಾಡಿದ್ದೀನಿ. ಬಿರಿಯಾನಿ ತಿನ್ನಬೇಕಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ. ನಾವು ಆಲ್ಮೋಸ್ಟ್ ನಾನ್ ವೆಜ್ ತಿಂದು 1 ಮಂತ್ ಮೇಲಾಗಿತ್ತು. ಸೊ ಹಾಗಾಗಿ ಅಂಕನಹಳ್ಳಿಗೆ ಹೋಗೋಕ್ಕಿಂತ ಮುಂಚೆ ಮಾಡಿದೆ. ಸೊ ಹೊರಡೋಣ ಅಂತ ಹೊರಡಿದ್ವಿ. ರಾಮನಗರ ಫುಲ್ಲು ಮಳೆ ಇದೆ. ಸೊ ಹಾಗಾಗಿ ನಾವು ಸೈಡ್ಗೆ ಹಾಕ್ಬಿಟ್ವಿ. ಅಷ್ಟೊಂದು ಮಳೆ, ರೋಡೇ ಕಾಣಿಸ್ತಾ ಇರಲಿಲ್ಲ. ಅಲ್ಲಿಂದ ಅಂಕನಹಳ್ಳಿಗೆ ಹೊರಟ್ವಿ. ನಾನು ಹೇಳಿದ್ನಲ್ಲ, ಜಾನಿನ ಇವ್ರ ಮನೆಗೆ ಕೊಟ್ಟಿರೋದು ನಾವು. ಸೊ ಮನೆಯಿಂದ ನನಗೆ ಬೀಗ ಹಾಕಿದಾಗ ಜಾನಿನೂ ಅಷ್ಟೇ ಆಚೆಗೆ ಬಿಚ್ಚಿ ಓಡಿಸ್ಬಿಟ್ರು.
ಸೊ ಆ ಟೈಮಲ್ಲಿ ರಾಮನಗರದಲ್ಲಿ ಮನೆ ತುಂಬ ಚಿಕ್ಕದಿರೋದ್ರಿಂದ ಇವನನ್ನು ಸಾಕೋಕ್ಕೂ ಹಿಂಸೆ ಆಯಿತು. ಆ್ಯಂಡ್ ಅಕ್ಕಪಕ್ಕದವ್ರಿಗೆ ತುಂಬ ಪ್ರಾಬ್ಲಮ್ ಮಾಡ್ತಿದ್ದ. 5 ವರ್ಷ ಫ್ರೀ ಆಗಿರೋ ಜಾಗದಲ್ಲಿ ನಾನು ಇವನ್ನ ಸಾಕಿದ್ದೆ. ಆದರೆ ಅವ್ನಿಗಲ್ಲಿ ಅಡ್ಜಸ್ಟ್ ಆಗಲಿಲ್ಲ. ಅವನೇನೋ ಎಲ್ಲೋ ಬೇರೆ ಕಡೆ 5 ವರ್ಷ ಒಂದೇ ಜಾಗದಲ್ಲಿದ್ದು ಬೇರೆ ಕಡೆ ಕರ್ಕೊಬಂದಾಗ ಅವನು ಸಖತ್ ರಾತ್ರಿ ಎಲ್ಲ ಗಲಾಟೆ ಮಾಡ್ತಾಯಿದ್ದ. ಸೊ ಹಾಗಾಗಿ ಅಕ್ಕಪಕ್ಕದವ್ರಿಗೂ ತುಂಬ ಡಿಸ್ಟರ್ಬ್ ಆಗ್ತಾಯಿತ್ತು. ಸೊ ಆ ಟೈಮಲ್ಲಿ ಕಿರಣರ ಅಜ್ಜಿ ಊರಿಗೆ ಇವನ್ನ ಕರ್ಕೊಂಬರೋಣ ಅಂತ ಹೇಳಿ ಕರ್ಕೊಬಂದ್ಬಿಟ್ವಿ. ಸೊ ಇವ್ರು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅವನಿಗಂತಲೇ ಈ ಥರ ಎಲ್ಲ ಮನೆ ಮಾಡಿ ಗೇಟ್ ಮಾಡಿಸಿ ಆ್ಯಂಡ್ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಸೊ ಯಾರೋದ್ರೂ ಬಿಡಲ್ಲ ಅವನು. ನಾವು ಹೋದಾಗ ಅವನಿಗೆ ಅರ್ಥ ಆಗ್ತಿತ್ತು ನಾನೇ ಬಂದಿದ್ದೀನಿ ಅಂತ. ಯಾಕಂದರೆ 5 ವರ್ಷ ಸಾಕಿದ್ದೀನಿ ನಾನು ಇವನನ್ನು. ಇವನೊಂಥರ ನನ್ನ ಲೈಫ್ಗೆ ಲಕ್ಕಿ ಇದ್ದಂಗೆ. ನಾನು ಇವನನ್ನು ಸಾಕ್ತೀನಿ ಅಂತ ಭರವಸೆಯಲ್ಲಿ ಕರ್ಕೊಂಬಂದು ಅರ್ಧದಲ್ಲೇ ನನಗೆ ಬೀಗ ಹಾಕಿದ್ರು ಅಂತ ನಾನು ಇವನ್ನ ಬಿಡೋಕ್ಕಾಗಲಿಲ್ಲ. ಹಾಗಾಗಿ ಇವ್ರು ಚೆನ್ನಾಗಿ ಸಾಕ್ತಾರೆ ಅಂತ ತಂದು ಇವ್ರಿಗೆ ಕೊಟ್ಟಿದ್ದೀನಿ. ಸೊ ಆಗಾಗ ನೋಡೋಕ್ಕೆ ಬರ್ತೀನಿ. ಇವನೇ ಜಾನಿ. ಸೊ ಎಲ್ಲೋ ಒಂದು ಕಡೆ ನಾನು ಸಾಕಿ ಇವತ್ತು ಚೆನ್ನಾಗಿದ್ದಾನೆ ಎಲ್ಲೋ ಒಂದು ಕಡೆ ಅಂದರೆ ಖುಷಿ ಅನಿಸುತ್ತೆ. ಸೊ ಇವನ್ನ ಬಿಟ್ಟು ಬರಬೇಕಾದ್ರೂ ಅಷ್ಟೇ ತುಂಬ ಎಮೋಷ್ನಲ್ ಆದೆ ನಾನು. ಯಾಕೆಂದರೆ ನಮ್ಮಮ್ಮ ಇದ್ದಾಗ ನಮ್ಮಮ್ಮಂಗಾಗಲಿ ನನಗಾಗಲಿ ಇವನಂದರೆ ತುಂಬ ಪ್ರೀತಿ. ಇವತ್ತು ಜಾಗ ಇಲ್ಲದೆ ಇರೋ ಕಾರಣ ಇವನ್ನ ತಂದು ಇಲ್ಲಿ ಕೊಟ್ಟಿರೋದು ಅದು ನಂಗೊಂಥರ ಬೇಜಾರಿದೆ. ಅಮ್ಮಂಗೂ ಅಷ್ಟೇ ಇವನಂದರೆ ತುಂಬ ಇಷ್ಟ. ಸೊ ಅಮ್ಮನ ಕಳ್ಕೊಂಡ್ಮೇಲೆ ಇವನನ್ನು ಕಳ್ಕೊಂಡೆ, ಮನೆಯೂ ಕಳ್ಕೊಂಡೆ. ಆ ಮನುಷ್ಯನಿಂದ ನನ್ನ ತಾಯಿ, ನಾನು, ಜಾನಿ ಎಲ್ಲ 3 ದಿಕ್ಕಾಗೋದ್ವಿ. ಒಬ್ಬ ಮನೆಯಲ್ಲಿ ಒಬ್ಬ ತಂದೆ ಅನ್ನಿಸ್ಕೊಂಡವನು ಸರಿ ಇಲ್ಲ ಅಂತ ಅಂದಾಗ ಮಕ್ಕಳ ಜೀವನ ಆಗಲಿ, ಹೆಂಡತಿ ಜೀವನ ಆಗಲಿ, ಒಂದು ಪ್ರಾಣಿ ಜೀವನ ಆಗಲಿ ಅಲ್ಲಲ್ಲ ಕಲ್ಲಲ್ಲ ಆಗಿಬಿಡುತ್ತೆ. ಅದಕ್ಕೆ ನಾವೇ ಎಕ್ಸಾಂಪಲ್. ಆ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ನಮ್ಮ ಜಾನಿ, ನಾನು ಎಲ್ಲ ದೂರ ಆಗೋ ಥರ ಮಾಡಿಬಿಟ್ಟ. ಸೊ ಅಲ್ಲಿಂದ ಮಾಮ ತೊಗರಿಕಾಯಿ ಹಾಕಿದ್ದಾರೆ, ಅಲ್ಲಿ ಕಿತ್ಕೊಳ್ಳೋಣ ಅಂತ ಬಂದ್ವಿ. ಸೊ ಮಾಮನೂ ಅಷ್ಟೇ ನಾವು ಇಲ್ಲಿಗೆ ಬಂದಾಗ ನಮ್ಮ ಮನೆಗೆ ಏನು ಬೇಕು ಬೇಡ ತೊಗರಿಕಾಯಿ ಹಿಡ್ದು ಕಾಯಿ ಹಿಡ್ದು ಪ್ರತಿಯೊಂದೂ ಮಾಮ ನಮಗೆ ಸಪೋರ್ಟ್ ಮಾಡ್ತಾರೆ. ಕಿರಣರ ಅಜ್ಜಿ, ತಾತ, ಆಂಟಿ, ಮಾಮ ಎಲ್ಲರೂ ಅಷ್ಟೇ ನಮ್ಮ ಮನೆಗೆ ಏನು ಬೇಕು ಏನಿಲ್ಲ ಕೇಳಿ ಇಸ್ಕೊ. ಆ್ಯಂಡ್ ನಿಂಗೇನಾದರೂ ಮನೆಗೆ ಅಕ್ಕಿ ತಾವಿಂದನೂ ಅಷ್ಟೇ ನಾವು ಕೊಡ್ತೀವಿ ಅಂತ ತುಂಬ ಸಪೋರ್ಟ್ ಮಾಡ್ತಾರೆ. ಇಲ್ಲಿಗೆ ಬಂದಾಗ ಖುಷಿ ಅನಿಸುತ್ತೆ. ನೀನು ತಾಯಿ ಇಲ್ಲದ ಮಗಳು ಅಳಬಾರ್ದು, ನಿನಗೆ ಏನು ನೋವಿದ್ರೂ ಹೇಳ್ಕೊ ಅಂತ ಹೇಳ್ತಾರೆ. ಆ್ಯಂಡ್ ಮಾಮನೂ ಅಷ್ಟೇ ನನಗೆ ಹೇಳ್ತಾಯಿದ್ರು, ಈ ಥರ ಕೀಳಬೇಕು ನೀನು, ಇದಕ್ಕೆ ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ, ಬೇರೆದು ಕಿತ್ತರೆ ಅದರಲ್ಲೆಲ್ಲ ಕಾಳು ಇನ್ನೂ ಬಲ್ತಿರಲ್ಲ ಅಂತ ನನಗೆಲ್ಲ ಹೇಳ್ತಾಯಿದ್ರು. ಸೊ ಈಗ ಆಲ್ರೆಡಿ ಒಂದು ಬ್ಯಾಚ್ ಕಿತ್ತಿದ್ದಾರೆ. ಇದು ನೆಕ್ಸ್ಟ್ ಬ್ಯಾಚು ಬಂದಿರೋದು. 1 ಎಕರೆಗೆ ಹಾಕಿದ್ದಾರೆ ಇವರು. ಸೊ ಇಲ್ಲಿ ಬಂದಾಗ ದೇವರು ಎಲ್ಲರನ್ನೂ ಕಿತ್ಕೊಂಡ್ರೆ ಎಲ್ಲಾದರೂ ಒಂದು ಕಡೆ ನಮ್ಮವರು ಅಂತ ಇಟ್ಟಿದ್ದಾರೆ ಅಂತಾರೆ. ಅದಕ್ಕೆ ನನಗೆ ಲಂಕನಳ್ಳಿಗೆ ಬಂದಾಗೇ ಖುಷಿ ಅಂತ ಅನಿಸುತ್ತೆ. ಸೊ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾರೆ. ಆಂಟಿ, ಮಾಮ, ಅಜ್ಜಿ, ತಾತ ಎಲ್ಲರೂ. ಸೊ ಎಲ್ಲರೂ ಬಯಸೋದು ಅಷ್ಟೇ, ಏನೂ ಇಲ್ಲದಾಗ ಯಾರೂ ದುಡ್ಡು ಕಾಸು ಒಡವೆ ಮನೆ ಏನೂ ಬಯಸಲ್ಲ. 2 ಪ್ರೀತಿ ವಿಶ್ವಾಸದ ಮಾತು ಆ್ಯಂಡ್ ಒಂದು ಧೈರ್ಯದ ಮಾತು. ನಿಮ್ಗೆ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಏನು ಹೇಳ್ತೀನಿ ಅಂದರೆ, ಇವತ್ತು ನಾನು ಇಷ್ಟು ಧೈರ್ಯವಾಗಿರೋದಕ್ಕೆ ನಿಮ್ಗಳ ಮೆಸೇಜಸ್ಸೇ ನಮಗೆ ಸ್ಫೂರ್ತಿ. ಸೊ ನಿಮಗೂ ಅಕ್ಕಪಕ್ಕ ಯಾರಾದರೂ ಹೆಣ್ಮಕ್ಳಿಗೆ ಇದೇ ಥರ ಮೋಸ ಆಗಿದರೆ, ಅದು ತಂದೆ ತಾಯಿಯಿಂದ ಯಾರಿಂದ ಮೋಸ ಆಗಿದ್ರೂ ದಯವಿಟ್ಟು ಅವ್ರಿಗೊಂದು ಮೆಸೇಜಿಂದ ಧೈರ್ಯ ಹೇಳಿ.